ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ಇವತ್ತು ನಾನು ನಿಮ್ಮ ಚಿಕ್ಕ ವಯಸ್ಸನ್ನ ನೆನಪು ಮಾಡುವಂತಹ ಒಂದು ಸ್ವೀಟ್ ಮಾಡೋ ರೀತಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಏನು ಸ್ವೀಟ್ ಅಂತ ಹೇಳಿದ್ರೆ ಹಾಲ್ಕೋವಾ. ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ ನೋಡೋಣ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಒಂದು ಬಟ್ಲು ಮೈದಾ ಹಿಟ್ಟು. ಒಂದು ಬಟ್ಲು ಮೈದಾ ಹಿಟ್ಟಿಗೆ ಅದೇ ಬಟ್ಲಲ್ಲಿ ಅಷ್ಟೇ ಒಂದು ಬಟ್ಲು ಸಕ್ಕರೆ. ಜೊತೆಗೆ ನಾನಿಲ್ಲಿ ಒಂದು ಸಣ್ಣ ಏಲಕ್ಕಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಏಲಕ್ಕಿ ಫ್ಲೇವರ್ ಅಷ್ಟು ಇಷ್ಟಪಡಲ್ಲ ಅಂತ ನೀವು ಈ ಅಳತೆಗೆ ಒಂದು 2 ಏಲಕ್ಕಿ ಹಾಕೋಬೋದು. ಈಗ ಒಂದು ಬಟ್ಲು ಮೈದಾ ಹಿಟ್ಟಿಗೆ ಅರ್ಧ ಬಟ್ಲಷ್ಟು ತುಪ್ಪ. ಈಗ ಮೊದಲಿಗೆ ಮಿಕ್ಸಿ ಜಾರ್ನ ಸ್ವಲ್ಪ ಒರೆಸಿ ನೀಟಾಗಿ ಒಂದು ಸ್ವಲ್ಪ ತೇವಾಂಶ ಇಲ್ದಂಗೆ ಇಟ್ಕೊಂಬಿಡಿ. ಆಮೇಲೆ ನಾನು ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಇವಾಗ ತೊಗೊಂಡಿದ್ದಂಥ ಮೈದಾ ಹಿಟ್ಟನ್ನ ಜರಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಜರಡಿ ಮಾಡೋದ್ರಿಂದನೂ ನಮಗೆ ಯಾವುದೇ ಕಾರಣಕ್ಕೆ ಗಂಟೆಲ್ಲ ಆಗಲ್ಲ. ಅದಕ್ಕೋಸ್ಕರನೇ ಜರಡಿ ಮಾಡೋದು. ಮತ್ತು ನಂಗೆ ಜರಡಿ ಮಾಡದೆ ಅಭ್ಯಾಸನೇ ಇಲ್ಲ ಹಿಟ್ಟು ಯೂಸ್ ಮಾಡಿ. ಸೊ ಅದಕ್ಕೆ ಜರಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿದ್ದ ನಂತರ ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊತೀನಿ. ತೊಗೊಂಡಿದ್ದಂಥ ಅರ್ಧ ಬಟ್ಲು ತುಪ್ಪ ಹಾಕೋತಾ ಇದ್ದೀನಿ. ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ನಾನು ಮಾಡ್ತಿರೋ ಈ ಅಳತೆಗೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸಾಕು. ಸ್ವಲ್ಪ ಜಾಸ್ತಿ ಅಳತೆಲಿ ಮಾಡೋದಾದರೆ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈ ತುಪ್ಪಕ್ಕೆ ಇವಾಗ ಒಂದು ಜರಡಿ ಮಾಡ್ಕೊಂಡ್ವಿ ಮೈದಾ ಹಿಟ್ಟು, ಅದನ್ನು ಸೇರಿಸ್ಕೋಬೇಕು. ಈಗ ಹಿಟ್ಟೆಲ್ಲ ನೀಟಾಗಿ ಪೂರ್ತಿಯಾಗಿ ನೀಟಾಗಿ ಹಾಕೊಳ್ಳಿ. ಎಲ್ಲನೂ ಈಗ ತುಪ್ಪದ ಒಳಗಡೆನೆ ಸೇರಿಸ್ಕೋಬೇಕು. ನೀಟಾಗಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಕೈ ಆಡಿಸ್ತಾನೇ ಇರಬೇಕು ಈ ರೀತಿ. ನೋಡಿ, ಇವಾಗ ಫಸ್ಟು ತುಪ್ಪದ ಜೊತೆ ಎಲ್ಲ ಹೊಂದಿಸ್ಬೇಕು. ನೋಡಿ ಈ ಥರ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಇರುತ್ತೆ. ಅದು ಗಟ್ಟಿಯಾಗಿರುತ್ತೆ, ಸಾಲಿಡ್ ಥರ. ಸೊ ಈ ಥರ ತಿರುವು ಹಾಕ್ತಾನೆ ಇರಿ, ಚೆನ್ನಾಗಿ ಹುರ್ಕೋತಾನೆ ಇರಬೇಕು. ನೆಕ್ಸ್ಟ್ ಇವಾಗ ನೋಡಿ ಸ್ವಲ್ಪ ಪುಡಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ಕೋವಾ ಥರ ಅನಿಸುತ್ತೆ. ನಾನಿಲ್ಲಿ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ಕೂಡ ಹೇಳ್ತಾ ಇದ್ದೀನಿ. ಪುಡಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಪುಡಿ ಅಂತ ಅನಿಸುತ್ತೆ. ಈ ಥರ ನಾವು ಸುಮಾರು 10 ನಿಮಿಷದವರೆಗೂ ಹುರ್ಕೋಬೇಕು. ಇಲ್ಲಿ ನಾನು ತೊಗೊಂಡಿರೋದು ಒಂದು ಬಟ್ಲಿಗೆ ಈ ಥರ 10 ನಿಮಿಷ ಆಗುತ್ತೆ. ಇನ್ನೂ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಸ್ವಲ್ಪ ಸಮಯ ಜಾಸ್ತಿ ಆಗುತ್ತೆ. ಕೈ ಆಡಿಸ್ತಾನೆ ಇರಬೇಕು ಈ ರೀತಿ. ನಾನು ಇದನ್ನು ಉರಿತಾ ಇರ್ತೀನಿ. ಅಷ್ಟರಲ್ಲಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು. ಇವಾಗ ನೋಡಿ ಈ ಸ್ಟೇಜಲ್ಲಿ ಸ್ವಲ್ಪ ಎಲ್ಲ ತೆಳ್ಳಗಾಗಿದೆ. ನೋಡಿ, ಬೇಕಾದರೆ ಆ ಸ್ಪ್ಯಾಚುಲಾದಲ್ಲಿ ನೀವು ನೋಡ್ತಾ ಇದ್ರೆ ಸ್ಪೂನಲ್ಲಿ ಎಲ್ಲ ತೆಳ್ಳಗಾಗಿದೆ. ಸೊ ಈ ಟೈಮಲ್ಲಿ ನಾವು ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ತಣ್ಣಗಾಗಿಬಿಡಬೇಕು. ಸೊ ಆ ಪ್ಯಾನಲ್ಲೇ ಬಿಡೋದು ಬೇಡ. ಪ್ಯಾನಲ್ಲೇ ಬಿಟ್ಟರೆ ಹೋಗುತ್ತೆ. ಸೊ ಬೇರೆ ಬಟ್ಲಿಗೆ ನೀವು ಕೂಡ ಹಾಕೋಬೇಕು. ಸೊ ಇದನ್ನು ಸ್ವಲ್ಪ ಈಗ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ನೀಟಾಗಿ ಸ್ಪ್ಯಾಚುಲಾದಲ್ಲಿರೋದನ್ನೆಲ್ಲ ನೀಟಾಗಿ ತೊಗೊಳ್ಳಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ತೊಗೊಂಡಿದ್ದಂಥ ಸಕ್ಕರೆ ಮತ್ತು ಏಲಕ್ಕಿನ ನಾವು ಪುಡಿ ಮಾಡ್ಕೊಂಡು ಬಂದುಬಿಡೋಣ, ಆಯಿತಾ. ಒಂದು ಮಿಕ್ಸಿ ಜಾರ್ಗೆ ತೊಗೊಂಡಿದ್ದಂಥ ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಕೊಂಡೆ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಇದು ಈ ಥರ ಪುಡಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಹಾಲ್ಕೋವಾ ಮಾಡೋ ಬಾಕ್ಸ್ಗೆ ಈಗ ಸ್ವಲ್ಪ ತುಪ್ಪ ಹಾಕಿ ನೋಡಿ ನೀಟಾಗಿ ಎಲ್ಲ ಕಡೆನೂ ಎಲ್ಲ ಎಡ್ಜಸ್ಸಲ್ಲೂ ಕಾರ್ನರ್ಸಲ್ಲೂ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಇದನ್ನು ಎತ್ತಿಟ್ಕೊಂಬಿಟ್ಟು ನಾವು ತಣ್ಣಗೆ ಹಾಕಿಟ್ಟಿದ್ವಲ್ಲ, ಅದು ಎಷ್ಟು ಬಿಸಿ ಇದೆ ಅಂತ ಒಂದು ಸ್ವಲ್ಪ ಫಿಂಗರಲ್ಲಿ ಟಚ್ ಮಾಡಿ ನೋಡಿ. ಅದು ತುಂಬಾ ಬಿಸಿ ಇದ್ದರೆ ಇವಾಗಲೇ ಸಕ್ಕರೆ ಹಾಕೋದು ಬೇಡ. ಬಿಸಿ ಇದೆ, ಅದಕ್ಕೆ ನಾನು ಸ್ಪೂನಲ್ಲಿ ಒಂದ್ಸತಿ ಈ ಥರ ಮಿಕ್ಸ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಬೇಗ ತಣ್ಣಗಾಗಲಿ ಅನ್ನೋ ಉದ್ದೇಶಕ್ಕಷ್ಟೇ. ನಿಮಿಷ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಿದೆ, ಬೆಚ್ಚಗಿದೆ ಅಂದಾಗ ನಾವು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪುಡಿನ, ಆಯಿತಾ. ಫುಲ್ಲು ತಣ್ಣಗಾಗಕ್ಕೂ ಬಿಟ್ಬಿಡಿ, ಆಮೇಲೆ ಸರಿ ಬರಲ್ಲ ಸ್ವೀಟು. ಸ್ವಲ್ಪ ಬಿಸಿನೇ ಇರಬೇಕು, ಅಂದರೆ ಕೈಯಲ್ಲಿ ಟಚ್ ಮಾಡೋಷ್ಟು ಬಿಸಿ ಇರಬೇಕು, ಆಯಿತಾ. ಈ ಸಕ್ಕರೆ ಪೌಡರ್ ಸೇರಿಸ್ಬಿಟ್ಟು ಇದೇ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ. ಈ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಾವು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಅರ್ಧದಷ್ಟು ಮಾತ್ರ ಸಕ್ಕರೆ ಹಾಕ್ಕೊಂಡಿದ್ದೆ. ಇನ್ನು ಉಳಿದಂಥ ಸಕ್ಕರೆನೂ ಕೂಡ ಇವಾಗ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಇದು ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ನೀವು ತೊಗೊಂಡ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೇಮ್ ನಾವು ಆವಾಗ ತೊಗೊಂಡು ಅಂಗಡೀಲಿ ತಿಂತಿದ್ವಲ್ಲ ಅದೇ ಟೇಸ್ಟ್ ಬರುತ್ತೆ. ಅಷ್ಟೇ
ಅಷ್ಟೇ ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಇವಾಗ ಕೊನೆಯದಾಗಿ ಸ್ವಲ್ಪ ಕೈಯಲ್ಲಿ ಕೂಡ ನೀವು ನೀಟಾಗಿ ಹಿಟ್ಟು ಕಲಸೋ ಥರನೇ ಕಲಿಸ್ಕೋಬೇಕು ಆಯಿತಾ. ನಾನಿಲ್ಲಿ ಜಾಸ್ತಿ ಹೆಚ್ಚು ತೋರಿಸಿಲ್ಲ ಕಲಸಿರೋದನ್ನ, ಬಟ್ ನಾನು ಕಲಿಸ್ಕೊಂಡಿದ್ದೀನಿ ಆಯಿತಾ. ಇವಾಗ ನೋಡಿ ಇದನ್ನು ಹಾಗೆ ಸ್ಪ್ರೆಡ್ ಮಾಡ್ಕೋತೀನಿ. ನೀವು ಇನ್ನೂ ಬೇಕಾದರೆ ಕಲಿಸ್ಕೊಳ್ಳೋದಿದ್ರೆ ಕಲಿಸ್ಕೋಬೋದು, ಬಟ್ ನಾನು ಇವಾಗೆ ಹಾಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ನೋಡಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ನೈಸಾಗಿ ಬಂದ್ಬಿಡುತ್ತೆ ಅಂತ. ಸೊ ಇದನ್ನು ಈ ಥರ ನೀಟಾಗಿ ಒತ್ತಿ ಎಲ್ಲ ಸ್ಪ್ರೆಡ್ ಮಾಡಿ ನೈಸ್ ಮಾಡಿ ಪಾಲಿಶ್ ಥರ ಮಾಡಿಕೊಂಡು ನಾನಿವಾಗ ಗೋಡಂಬಿಯಲ್ಲಿ ಇದನ್ನು ಸ್ವಲ್ಪ ಅಲಂಕಾರ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದು ಕಟ್ ಕೂಡ ನಾನು ಈಗಲೇ ಮಾಡ್ತಾ ಇದ್ದೀನಿ. ಇದನ್ನು ಆಮೇಲೆ ಕೂಡ ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನನ್ನ ಮಕ್ಳುಗಳು ತಿನ್ನೋಕ್ಕೆ ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ, ಸೊ ಅದಕ್ಕೋಸ್ಕರ ನಾನು ಇವಾಗಲೇ ರೆಡಿ ಮಾಡ್ಕೊತಿದ್ದೀನಿ. ಬಟ್ ಇದು ಇವಾಗಲೇ ತೆಗೆದ್ರೆ ಸರಿ ಹೋಗಲ್ಲ, ಸ್ವಲ್ಪ ಅದು ಬಿಡಲೇಬೇಕು. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಬಿಡಲೇಬೇಕು. ಸೊ ಹಾಫ್ ಆನ್ ಅವರ್ ಆಗಿದ ಮೇಲೆ ನಾನು ಮತ್ತೆ ಇದನ್ನು ತೆಗಿತಾ ಇದ್ದೀನಿ. ಗಟ್ಟಿ ಆಗಿರಲ್ವಲ್ಲ, ಸೊ ಸ್ವಲ್ಪ ತೆಗೆದು ಹುಷಾರಾಗಿ ತೆಗಿಬೇಕಷ್ಟೆ. ಆ್ಯಕ್ಚುಲಿ ಇದು 4 ಅವರ್ಸ್ವರೆಗೂ ಬಿಡಬೇಕು. ನೀವು 4 ಅವರ್ಸ್ ಬಿಟ್ಟಾದಮೇಲೆ ನೀಟಾಗಿ ಡಿಮೋಲ್ಡ್ ಆಗುತ್ತೆ. ಈ ಥರ ಉಲ್ಟಾ ಮಾಡಿದ್ರೆ ಬಾಕ್ಸ್ನ ನೀಟಾಗಿ ಡಿಮೋಲ್ಡ್ ಆಗುತ್ತೆ. ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದು ಆರಾಮಾಗಿ ಕಟ್ ಮಾಡ್ತಾ ಹೋಗ್ಬೋದು. ಒಳ್ಳೆ ಕೇಕ್ ಕಟ್ ಮಾಡ್ದಂಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನಾನಿಲ್ಲಿ ನಾವು ಮುಂಚೆ ಎಲ್ಲ ಹೇಗೆ ತಿಂತೇವೆ ಚಿಕ್ಕ ಚಿಕ್ಕ ಪೀಸಾಗಿ, ಅದೇ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ದೊಡ್ಡದಾಗೇ ಇದೆ, ಸೊ ನಾನು ಅರ್ಜೆಂಟಲ್ಲಿ ಮಾಡಿದ್ದೀನಿ ಅಷ್ಟೇ. ಇವಾಗ ನೋಡಿ ಇದನ್ನೆಲ್ಲ ನಾನು ತೆಗೆದಿಟ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಈ ಥರ ನಿಧಾನಕ್ಕೆ ತೆಗೆದಿಟ್ಕೋಬೇಕು. ಸರ್ವಿಂಗ್ ಪ್ಲೇಟಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಟ್ರಸ್ಟ್ ಮೀ, ಮಸ್ಟ್ ಟ್ರೈ. ಇದೇ ಅಳತೆಲಿ ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೂಪರಾಗಿ ಬಂತು ನೋಡಿ. ಅಲ್ಲಿ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಏನು ಸಖತ್ತಾಗಿದೆ, ಸೂಪರಾಗಿತ್ತು. ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.